ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಹೇಳಮ್ಮ, ಉತ್ತರ ಕೊಡು. ಯಾಕೆ ನಿರ್ಧಾರ ತಗೊಂಡೆ? ನನ್ನನ್ನಷ್ಟೇ ಕೇಳ್ತಿರತ್ತೆ, ಗೌತಮ್ ಅವ್ರನ್ನ ಕೇಳಲ್ವಾ? ಅವ್ರು ಯಾಕೆ ಇಲ್ಲಿದ್ದಾರೆ? ಎಲ್ಲ ಇತ್ತು, ಎಲ್ಲರೂ ಇತ್ತು, ಎಲ್ಲನೂ ಬಿಟ್ಟು ಅವ್ರು ಯಾಕೆ ಇಲ್ಲಿ ಬದುಕ್ತಿದ್ದಾರೆ? ಅಷ್ಟು ದೊಡ್ಡ ಬಿಸ್ನೆಸ್ ಇದ್ದು ಕ್ಯಾಬ್ ಡ್ರೈವರ್ ಆಗಿ ಯಾಕೆ ಕೆಲಸ ಮಾಡ್ತಿದ್ದಾರೆ ಅಂತ ಕೇಳಲ್ವಾ ಅತ್ತೆ? ನಾನೇನು ಕೇಳಲ್ಲಮ್ಮ. ನಾನು ಕೇಳೋ ಬದಲು ನಿನ್ನ ಸಮಸ್ಯೆನ ನೀನು, ಅವನ ಸಮಸ್ಯೆನ ಅವನು, ಇಬ್ರು ಕೂತ್ಕೊಂಡು ಮಾತಾಡ್ಕೊಂಡು ಬಗೆಹರಿಸ್ಕೋಬಹುದಲ್ವಾ? ಯಾಕೆ ಈ ಕೆಲಸನ ಮಾಡ್ತಿಲ್ಲ ನೀವು? ಎಷ್ಟು ದಿನ ಅಂತ ಹೀಗೆ ಇರಬೇಕು ಅಂತ ಅನ್ಕೊಂಡಿದ್ದೀರಾ? ಮಾತಲ್ಲಿ ಬಗೆಹರಿದೇ ಇರೋ ಸಮಸ್ಯೆನೇ ಇಲ್ಲಮ್ಮ. ಎರಡು ದೇಶಗಳ ಮಧ್ಯೆ ನಡೀತಾ ಇರೋ ಯುದ್ಧನೇ ಮಾತಿನಿಂದ ಬಗೆಹರಿಸ್ಕೋತಾರಂತೆ. ಇನ್ನಿದೆಲ್ಲ ಯಾವ ಲೆಕ್ಕ? ಮಾತಾಡಿ ಎಲ್ಲನೂ ಸರಿ ಮಾಡ್ಕೋಬಹುದಲ್ವಾ? ಮಾತಾಡೋದಕ್ಕೆ ಯಾಕೆ ಮೀನಾಮೀಷ ಎಣಿಸ್ತಾ ಇದ್ದೀರಾ? ಎಷ್ಟೋ ವರ್ಷ ಅವನ ಜೀವನದಲ್ಲಿ ನಾನಾಗಲಿ ನನ್ನ ಮಗಳು ಸುಧಾ ಆಗಲಿ ಯಾರೂ ಇರಲಿಲ್ಲ. ಕತ್ಲಲ್ಲಿದ್ದ ಅವನು. ಆಗ ಅವನ ಜೀವನದಲ್ಲಿ ಬಂದದ್ದು ನೀನು. ನಿನ್ನಿಂದಾಗೇ ನಾವೆಲ್ಲ ಅವನಿಗೆ ಸಿಗೋ ಥರ ಆಯಿತು. ನಿನ್ನಿಂದನೇ ಅವನು ಎಲ್ಲ ಸಂತೋಷನೂ ಕಂಡ್ಕೊಂಡಮ್ಮ. ನಮ್ಮನ್ನೆಲ್ಲ ಒಂದು ಮಾಡಿದೆ. ಆದರೆ ಈಗ ನೀನೇ ಅವನಿಂದ ದೂರ ಇದೆಯಾ. ಹೀಗಿದ್ರೆ ನಾನು ಹೇಗಮ್ಮ ಸಂತೋಷವಾಗಿರಲಿ? ಹೇಗೆ ನೆಮ್ಮದಿಯಾಗಿರಲಿ? ನೀನಿಲ್ಲ ಅನ್ನೋ ಕೊರತೆ ನಮ್ಮನ್ನೆಲ್ಲ ಕಾಡ್ತಾ ಇದೆ. ನೀನಿಲ್ಲದೆ ನಮ್ಮ ಜೀವನ ಪೂರ್ತಿ ಅಂತ ನಮ್ಗೆ ಅನಿಸೋದೇ ಇಲ್ಲ. ಗುಂಡು ನೋವಲ್ಲಿದ್ದಾನೆ, ಅದು ನಿನ್ ಕಾಣಿಸ್ತಿಲ್ವಾ ಭೂಮಿಕಾ? ಇದನ್ನೆಲ್ಲ ಇಲ್ಲಿಗೆ ನಿಲ್ಲಿಸ್ಬಿಡಮ್ಮ. ಒಂದ್ಸಾರಿ ನಿನ್ನ ಮನಸ್ಸನ್ನ ಬದಲಾಯಿಸಿ ಅವನ ಹತ್ರ ಮಾತಾಡು. ನೀವಿಬ್ರು ಮಾತಾಡ್ಕೊಂಡು ಒಂದಾಗಿ. ಅವನು ಗೊತ್ತೋ ಗೊತ್ತಿಲ್ದೇನೋ ಏನಾದರೂ ತಪ್ಪು ಮಾಡಿರಬಹುದು, ಆದರೆ ಉದ್ದೇಶಪೂರ್ವಕವಾಗಂತೂ ಮಾಡಿರಲ್ಲಮ್ಮ. ಅವನನ್ನು ಕ್ಷಮಿಸ್ಬಿಡು. ಅವನ ತಪ್ಪನ್ನ ಸರಿಪಡಿಸ್ಕೊಳ್ಳೋದಕ್ಕೆ ಒಂದು ಅವಕಾಶ ಮಾಡಿಕೊಡು. ಇಷ್ಟೇ ನಾನೇನನ್ನು ಕೇಳ್ಕೊಳ್ಳೋದು. ದೊಡ್ಡ ಮನಸ್ಸು ಮಾಡಮ್ಮ. ನೀನು ಹೀಗಿರಬೇಡ. ಸಾರಿ ಅತ್ತ, ಈ ಒಂದು ವಿಷಯ ಬಿಟ್ಟು ಇನ್ನೇನು ಬೇಕಾದ್ರೂ ಕೇಳಿ ನಾನು ಮಾಡ್ತೇನೆ. ನಾನು ಯಾಕೆ ಮನೆ ಬಿಟ್ಟು ಬಂದೆ ಅಂತ ಅವರು ಗೊತ್ತು. ಅವ್ರನ್ನ ಕೇಳಿ ಅವ್ರು ಹೇಳ್ತಾರೆ. ನಾನು ಹೇಳೋದೇನೂ ಇಲ್ಲ. ಹೇಳಿ ಕೇಳಿ ಸರಿ ಮಾಡೋ ಅಂಥ ವಿಷಯ ಅಲ್ಲ ಅದು. ಸರಿ ಮಾಡೋಕ್ಕೂ ಆಗಲ್ಲ. ದಯವಿಟ್ಟು ಆಸೆನ ಬಿಟ್ಬಿಡಿ. ನೀವು ಇಲ್ಲಿಗೆ ಬಂದು ನಿಮ್ಮ ಸಮಯನ ಶ್ರಮನ ವ್ಯರ್ಥ ಮಾಡ್ಕೋಬೇಡಿ. ಪದೇ ಪದೇ ಬಂದು ಕೇಳಿದ್ರೆ ನಿಮಗೂ ಬೇಜಾರಾಗುತ್ತೆ. ನಾನು ಹಠ ಮಾಡ್ತಿದ್ದೀನಿ ಅಂತ ಅನ್ಸುತ್ತೆ. ಮಾತಿಗೆ ಮಾತು ಬೆಳೆಯುತ್ತೆ, ಮನಸ್ಸಿಗೆ ಕಿರಿಕಿರಿ ಹಿಂಸೆ ಆಗುತ್ತೆ. ಹಾಗೆಲ್ಲ ಆಗೋದು ಬೇಡ. ಈಗಾಗಲೇ ನಿಮ್ಗಳ ದೃಷ್ಟಿಯಲ್ಲಿ ನಾನು ಕೆಟ್ಟವಳಾಗಿದ್ದೀನಿ. ಇನ್ನೂ ಕೆಟ್ಟವಳಾಗೋದಕ್ಕೆ ನಂಗೆ ಇಷ್ಟ ಇಲ್ಲ ಅಂತ. ನಾನು ನಿಮ್ಗಳಿಗೆ ಕೆಟ್ಟವಳು ಅಂತ ಅನ್ನಿಸ್ಬೋದು, ಆದರೆ ನಾನು ಹೀಗಿರೋದಕ್ಕೆ ಕಾರಣ ನನ್ನ ಮನಸ್ಸಾಕ್ಷಿಗೆ ಮಾತ್ರ ಗೊತ್ತು. ದಯವಿಟ್ಟು ನನ್ನನ್ನು ತಪ್ಪಾಗಿ ಅರ್ಥ ಮಾಡ್ಕೋಬೇಡಿ ಪ್ಲೀಸ್. ನನ್ನನ್ನು ನನ್ನ ಪಾಡಿಗಿರೋದಕ್ಕೆ ಬಿಟ್ಬಿಡಿ. ನನಗಿನ್ನೇನು ಕೇಳಬೇಡಿ. ಅಳ್ಬೇಡಮ್ಮ. ನನ್ನ ಕೈಲಿ ನೀನು ಹೀಗಿರೋದು ನೋಡೋದಕ್ಕಾಗಲ್ಲ. ನೀನು ಚೆನ್ನಾಗಿರ್ಬೇಕು, ಖುಷಿಯಾಗಿರ್ಬೇಕು. ಅದನ್ನೇ ನಾನು ನೋಡೋಕೆ ಬಯಸೋದು. ನಿನ್ನ ಮನಸ್ಸು ನೋಯಿಸ್ಬೇಕು ಅಂತ ನಾನು ಇಲ್ಲಿಗೆ ಬರಲಿಲ್ಲ. ನೀವಿಬ್ರು ಚೆನ್ನಾಗಿರ್ಬೇಕು ಅಂತ ಅಂದ್ಕೊಂಡು ಬಂದೆ. ಆದರೆ ನೀನು ಈ ರೀತಿ ಕಣ್ಣೀರು ಹಾಕೋದು ನೋಡಿದ್ರೆ ನನಗೇನು ಹೇಳಬೇಕೋ ಗೊತ್ತಾಗ್ತಿಲ್ಲ. ನಾನೇನು ಪ್ರಯತ್ನ ಮಾಡಿದ್ರೂ ಅದು ಪ್ರಯೋಜನ ಇಲ್ಲ ಅಂತ ಅನ್ನಿಸ್ತಿದೆ. ಇಷ್ಟು ವರ್ಷ ನೀನು ನನ್ನ ಮಾತು ಕೇಳ್ತೀಯ, ನನ್ನ ಮಾತಿಗೆ ಬೆಲೆ ಕೊಡ್ತೀಯ ಅನ್ನೋ ಭರವಸೆಯಲ್ಲಿ ನಾನಿದ್ದೆ. ನೀನು ಸಿಕ್ಕಾಗ ಎಲ್ಲ ಮಾತಾಡಿ ಸರಿ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಅದಕ್ಕೆ ಗೌತಮ್ ಬೇಡ ಅಂತಂದ್ರು ನಾನೇ ಬಂದೆ. ನಾನು ಮಾತಾಡಿದರೆ ನೀನು ಒಪ್ಕೋಬಹುದು ಅನ್ನೋ ನಂಬಿಕೆ ಅವನಿಗೂ ಇದೆ. ಆದರೆ ನಿನ್ನ ಮನಸ್ಸಿಗೆ ಎಲ್ಲಿ ನೋವಾಗುತ್ತೋ ಅಂತ ಬೇಡ ಅಂತ ಅಂದ. ಭೂಮಿಕಾ ಹತ್ರ ಮಾತಾಡಲೇಬೇಡಿ ಅಂತ ನನ್ನನ್ನು ಕಟ್ಟಾಕ್ತ. ಆದರೂ ನನ್ನ ಮನಸ್ಸು ತಾಳದೆ ನಾನು ಇಲ್ಲಿಗೆ ಬಂದೆ. ಆದರೂ ಏನು ಪ್ರಯೋಜನ ಇಲ್ಲ. ಗಂಡ ಹೆಂಡತಿ ಆದವರು ಹೇಗಿರಬೇಕು ಅನ್ನೋದಕ್ಕೆ ಉದಾಹರಣೆಯಾಗಿದ್ದವ್ರು ನೀವು.
ನಿಮಗೆ ನಾನು ಜಾಸ್ತಿ ಹೇಳೋ ಅವಶ್ಯಕತೆ ಇಲ್ಲ ಅಂತ ನಾನು ಅನ್ಕೋತೀನಿ. ನಿಮಗೆಲ್ಲನೂ ಅರ್ಥ ಮಾಡ್ಕೊಳ್ಳೋ ಶಕ್ತಿ ಆ ದೇವ್ರು ಕೊಡಲಿ ಅಂತ ಪ್ರಾರ್ಥಿಸ್ತೀನಿ. ಇಷ್ಟೇ ನಾನು ಮಾಡೋದಕ್ಕಾಗೋದು. ನಾನು ಬರ್ತೀನಮ್ಮ. ಏನಮ್ಮ ಇದೆಲ್ಲ? ನಾನು ಅಷ್ಟು ಹೇಳಿದ್ದೀನಿ, ಅಷ್ಟು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ, ಆದರೂ ಈ ಥರ ಮಾಡಿದೆಲ್ಲ. ಯಾಕೆ ಬಂದೆ ಇಲ್ಲಿಗೆ? ಯಾಕೆ ಅಂದ್ರೆ ಭೂಮಿಕನ ಹತ್ರ ಮಾತಾಡೋದಕ್ಕೆ. ನೀನಂತೂ ಆ ಕೆಲಸ ಮಾಡೋದಿಲ್ವಲ್ಲ, ಅದಕ್ಕೆ ಬಂದೆ. ಸರಿ, ಈಗ ಬಂದಿಯಲ್ಲ, ಏನಾಯ್ತು? ನಿನ್ನ ಮುಖ ನೋಡಿದ್ರೆ ಗೊತ್ತಾಗುತ್ತೆ ಏನು ನಡೆದಿದೆ, ಏನಾಗಿದೆ ಅಂತ. ನಾನು ಅವತ್ತೇ ಹೇಳಿದ್ನಲ್ಲಮ್ಮ, ಬರೀ ಮಾತಾಡೋದ್ರಿಂದ ಏನು ಪ್ರಯೋಜನ ಇಲ್ಲ ಅಂತ. ಅಮ್ಮ, ನಾನು ಅವ್ರ ಹತ್ರ ಮಾತಾಡಿದ್ದೀನಿ. ಬೇರೆ ಯಾರ್ದೋ ಮಾತು ಕೇಳಿ ಅವ್ರು ಸರಿ ಹೋಗ್ತಾರೇನೋ ಆಗಿದ್ರೆ ನಾನು ಯಾರ ಕೈಲಾದ್ರೂ ಮಾತಾಡಿಸ್ಬೋದಾಗಿತ್ತು. ಇದು ಹಾಗೆಲ್ಲ ಆಗಲ್ಲಮ್ಮ. ಈ ಗಾಯ ಮಾಯತ್ತಲ್ಲ, ಗಾಯ ಆಗಿದ್ದೇ ಸುಳ್ಳು ಅನ್ನೋ ಥರ ಎಲ್ಲ ಒಂದುಗೂಡ್ಕೊಂಡು ವಾಸಿ ಆಗತ್ತಲ್ಲ, ಅಷ್ಟೇ ಸ್ವಾಭಾವಿಕವಾಗಿ ಆಗ್ಬೇಕಮ್ಮ. ಪ್ರೀತಿ, ಸಂಬಂಧ ಇವೆಲ್ಲ ಅನಿವಾರ್ಯ ಅಂತ ಅನ್ನಿಸ್ಬೇಕು. ಅದು ಎರಡೂ ಕಡೆ ಆಗಬೇಕು. ಅವ್ರ ಮನಸ್ಸು ಸರಿ ಇಲ್ಲಮ್ಮ, ಸ್ವಲ್ಪ ಸಮಯಾವಕಾಶ ಕೊಡು, ವೆಯ್ಟ್ ಮಾಡು. ಕಾಯ್ಬೇಕು ಅಂದ್ರೆ ಇನ್ನು ಎಷ್ಟು ವರ್ಷ ಕಾಯ್ಬೇಕು? ಈಗಾಗಲೇ 5-6 ವರ್ಷ ಕಳೆದು ಹೋಗಿದೆ. ನೀವಿಬ್ರು ಮದುವೆ ಆದಾಗಿಂದ ಹತ್ರ ಇದ್ದದಕ್ಕಿಂತ ದೂರ ಇದ್ದದ್ದೇ ಜಾಸ್ತಿ. ಗಂಡ ಹೆಂಡತಿ ಇರೋ ರೀತಿನ ಇದು ಅಲ್ವೋ? ಕಾಯ್ಬೇಕು ಅಂದ್ರೆ ಇನ್ನು ಎಷ್ಟು ವರ್ಷ, ಎಷ್ಟು ದಿನ ಕಾಯ್ಬೇಕು ಹೇಳು? ಇದಕ್ಕೆಲ್ಲ ಕೊನೆನೇ ಇಲ್ವೇನೋ? ಇದೆಯಮ್ಮ, ಎಲ್ಲದಕ್ಕೂ ಕೊನೆ ಇದೆ, ಎಲ್ಲ ಸರಿ ಹೋಗುತ್ತೆ. ನಾನು ಸುಮ್ಮನೆ ಕೂತಿಲ್ಲಮ್ಮ, ನನ್ನ ಕೈಲಾದ ಪ್ರಯತ್ನ ನಾನು ಮಾಡ್ತಾನೆ ಇದ್ದೀನಿ. ಈಗ ಸದ್ಯದ ಪರಿಸ್ಥಿತಿ ಸ್ವಲ್ಪ ಸರಿ ಇಲ್ಲ, ನಾಜೂಕಾಗಿ ಹ್ಯಾಂಡಲ್ ಮಾಡಬೇಕು, ಅರ್ಥ ಮಾಡ್ಕೊ. ನೀನು ಹೇಳಿದಿನೆಲ್ಲ ಕೇಳಿ ಈ ಕ್ಷಣಕ್ಕೆ ನಾನು ಸುಮ್ಮನಾಗ್ಬೋದು. ಆದರೆ ಮರುಕ್ಷಣನೇ ನನ್ನ ಮಗ ಸೊಸೆ ಇಬ್ರು ದೂರ ಇದ್ದಾರೆ, ಕಷ್ಟಪಡ್ತಿದ್ದಾರೆ, ನೋವು ನುಂಗ್ತಿದ್ದಾರೆ ಅಂದರೆ ಅದನ್ನೆಲ್ಲ ನೆನೆಸ್ಕೊಂಡ್ರೆ ನಂಗೆ ಸಂಕಟ ಆಗುತ್ತೆ ಕಣೋ. ನೀವಿಬ್ರು ಒಂದಾಗಿ ಬಾಳೋದನ್ನ ನೋಡೋದೇ ನನ್ನ ದೊಡ್ಡ ಆಸೆ. ಅಮ್ಮ, ನನಗೆ ನಿಮ್ಮ ಭಾವನೆಗಳ ಅರ್ಥ ಆಗುತ್ತೆ. ನಾವಿಬ್ರು ದೂರ ಇರ್ಬೋದು, ಬಟ್ ಅವ್ರು ಎದುರುಗಡೆನೇ ಇದ್ದಾರಮ್ಮ. ಅವರು ಚೆನ್ನಾಗಿದ್ದಾರೆ, ನಾನು ಚೆನ್ನಾಗಿದ್ದೀನಿ. ನಾವು ಆವಾಗ ಮಾತಾಡ್ತೀವಿ. ನೀನು ಇದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಬೇಡ, ಸುಮ್ಮನೆ ಇದ್ಬಿಡ. ನೋಡ್ಕೊಂಡು ನಿನ್ನ ಹೆಂಡತಿ ಮಗು ನಿನ್ನ ಎದುರು ಮನೇಲೇ ಇದ್ರು, ಅವ್ರು ನಿನ್ನ ಜೊತೆ ಇಲ್ಲ, ನೀವು ಒಂಟಿಯಾಗಿದೆಯಾ ಅಂತ ನೆನೆಸ್ಕೊಂಡ್ರೆ ನಂಗೆ ಸಂಕಟ ಆಗುತ್ತೆ ಕಣೋ. ನಾನು ಒಂಟಿಯಾಗಿಲ್ಲಮ್ಮ. ಅಮೃತಧಾರೆ